ನಿಮ್ಮ ಪಿಡಿಒಗಳು ಎಲ್ಲಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲಿ ಯಾವ ಮಾಡ್ತಾ ಇಲ್ಲ. ಈಗ ನಾನು ಇದು ನರೇಂದ್ರವಾಗಿದ್ದೀನಿ. ಆ ಪಿಡಿಒ ನಾ 3 ಗಂಟೆಗೆ ಬರೋತಿ, ಈಗ 5 ನಿಮಿಷ ಆಯ್ತು ನೋಡಿ ಬಂದು. ಅಷ್ಟು ಸಲ ಅರ್ಧ ತಾಸು ವೇಟ್ ಮಾಡಿದ್ದೆ. ಏನೂ ಕೆಲಸ ಇಲ್ಲ. ಟೇಕ್ ಡಿಸಿಪ್ಲಿನ್ ಆ್ಯಕ್ಷನ್ ಬದ್ನೂರು ಅಂತ ನೋಡಿ. ನೀವು ಹಿಂಗೆ ಸಡ್ಲು ಬಿಟ್ಟರೆ ಮತ್ತೆ ನಿಮ್ಮನ್ನು ನಾವು ಲೆಫ್ಟ್ ರೈಟ್ ಹೋಗ್ಬೇಕಂತೀನಿ ಮೀಟಿಂಗ್ ನೋಡಿ. ನೀವು ನೋಡಬಹುದು, ಜಿಲ್ಲಾದವರು 4 ಮಂದಿ ಸಸ್ಪೆಂಡ್ ಮಾಡಿ ನೀವು ಹಿಂಗೆ ಕೂತ್ರೆ ಉಪಯೋಗ ಆಗೋದಿಲ್ಲ. ಅದು ಯಾವಾಗ ಬಿಸಿ ಮುಡ್ತೈತಿ. ನರೇಗಾದ ಕೆಲಸ ಎಲ್ಲಿ ಮಾಡ್ತಾ ಇಲ್ಲ. ಏನು ಕೇಳ ನಿಮ್ಮ ಹೆಸರು ಹೇಳ್ತಾರೆ. ಜಿಲ್ಲಾ ಪಂಚಾಯತ್ ಸಿಒ ನಾವು ಪರ್ಮಿಷನ್ ಕೊಟ್ಟಿಲ್ಲ, ಪರವಾನಗಿ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಏನು ಹೇಳಿದ್ರು, ಯಾವ್ದು ಕರೆ ಯಾವ್ದು ಸುಳ್ಳು ಅಂತೇಳಿ. ಯಾಕೆ ನಿಮ್ಮ ಹೆಸರು ಯಾಕೆ ಹೇಳ್ತಾರೆ ಅವ್ರು? ತೋರಿ ನೀವು ಒಳ್ಳೆಯದಿಲ್ಲ. ಒಂದು ಕೆಲಸ ಮಾಡಿ, ಒಟ್ಟು ಪಿ ಡಿ ಒಗಳು ನಮ್ಮ ಬೀಗಿ ಕ್ಷೇತ್ರ ಪಿ ಡಿ ಒಗಳು ಮೀಟಿಂಗ್ ಕರ್ರಿ. ನಾನು ಬರ್ತೀನಿ ಮೀಟಿಂಗ್ಗೆ. ಹಾಂ, ನಾಳೆ ದಿನ ಅವರೊಳಗೆ ಕರೀರಿ. ನಾಳೆ ಸಾಯಂಕಾಲ ರಾತ್ರಿ ಟ್ರೈನಿಗೆ ಬೆಂಗಳೂರು ಹೋಗ್ತೇನೆ. ಐತಿ, ನೀವು ನಾಳೆ ಕರೀರಿ. 2 ಗಂಟೆಗೆ 3 ಗಂಟೆಗೆ ಕರೀರಿ. 3 ಗಂಟೆ ಏನಾಯ್ತು? 3 ಗಂಟೆ ಕರಿ. ಎಲ್ಲ ಪಿ ಡಿ ಒಗಳನ್ನ ಕರಿ. ಒಂದು ಊರಾಗರ ಪಿ ಡಿ ಒಗಳು ಕೆಲಸ ಚಾಲು ಮಾಡಿ ಹೇಳಿ ನೋಡು. ಎಲ್ಲಿ ಇಲ್ಲ ನೋಡಿರಿ. ಅಂಗನವಾಡಿ ಕಟ್ಟಡ ಮಾಡಕ್ಕೆ ಬರ್ತೈತಿಲ್ಲ ಸಾಹೇಬ್ರೆ? ಶಾಲಾ ಕಟ್ಟಡ ಮಾಡಕ್ಕೆ ಬರ್ತೈತಿ, ಸಿ ರಸ್ತೆ ಮಾಡಕ್ಕೆ ಬರ್ತೈತಿ, ಗಟ್ರ ಮಾಡಕ್ಕೆ ಬರ್ತೈತಿ, ಮತ್ತು ಸಮುದಾಯ ಭವನ ಮಾಡಕ್ಕೆ ಬರ್ತೈತಿ, ಹೊಲಕ್ಕೆ ಹೋಗೋ ರಸ್ತೆ ಮಾಡಕ್ಕೆ ಬರ್ತೈತಿ. ಪಂಚಾಯತ್ ನರೇಗಾದಾಗ ಅದಾವಲ್ರಿ ಇವೆಲ್ಲ. ಅದನ್ನ ಏನು ಹಚ್ತಾರೋ ಕೆಲಸ ಮಾಡಕ್ಕೆ ಹಚ್ತೀರಿ ನೀವು. ಇದನ್ನು ನೀವು ನಮ್ಗೆ ಸಾಲಿ ಕಲ್ಸಕತ್ತಿದ್ರಿ. ಏನು ಮಾಡಲಿ ನಾನು ಎಲ್ಲ ಗೊತ್ತೈತಿ ನನಗೆ. ಕೇಳ್ರಿ, ಕೆಲಸ ಮಾಡ್ಬೇಕಂದ್ರೆ ಅದಕ್ಕೇನು ಹೊರಗಡೆ ಹಾದಿ ಅದಾವೆ. ನಾಳೆ ಕರೀರಿ, ನಾನೆಲ್ಲ ಹೇಳ್ತೀನಿ. ಕರೀರಿ. ನಾಳೆ 3 ಗಂಟೆಗೆ ಮೀಟಿಂಗ್ ಕರೆದು ಬಿಡ್ರಿ. ಈಕೆ ನೋಡ್ರಿ, ಒಂದು ನೋಟಿಸ್ ಕೊಡ್ರಿ ಬದ್ನೂರು ಈಕೆಗೆ ಪಿ ಡಿ ಒ. ನಾ 3 ಗಂಟೆಗೆ ನಾ ಬಂದೀನಿ, 5 ಗಂಟೆಗೆ ಬರ್ತಾಳೆ ಒದ್ದಾಡ್ಕೊತಾರೆ. ಮತ್ತು ಊರೊಳಗೆ ಒಂದು ಗಟ್ರ ಸ್ವಚ್ಛ ಮಾಡಿಲ್ಲ. 3 ತಿಂಗಳಂತ ಹೇಳಕ್ಕೆ ಗೊಮ್ಮತ್ತು ನಾರಾಕತ್ತೈತೆ. ಅಲ್ಲಿ ಒಂದು ಗಟ್ರ ಏನು ಮಾಡ್ತಾರೆ ಇವರು? ಎಷ್ಟು ದಿವಸ ಮಾಡ್ತೀವಿ ಗಟ್ರ ಎಷ್ಟು ಸ್ವಚ್ಛ ಮಾಡ್ತೀವಿ? ಎಷ್ಟು ದಿವಸ? ಏನು ಕಾರಣ ಹೇಳ್ಬೇಡ ನೀವು. 1 ವಾರ ಎದಕ್ಕೆ ಬೇಕು ಗಟ್ರ ಸ್ವಚ್ಛ ಮಾಡಕ್ಕೆ? ಏನು ಪ್ರಾಬ್ಲಮ್? ಅವ್ರು ನಿಮ್ಗೆ ದಾರಿ ತೋರಿಸ್ತಾರೆ. ನಾಳೆ ಕರೆದು ಬಿಡಿ ಸರ್. ನಿಮ್ಮದು ಕಷ್ಟ ಕಚ್ಚೀನಿ. ಹಾಂ, ಅಲ್ಲಿ ನೋಡಿ ನಿಮ್ಮ ಬರೋಬ್ಬರಿ ಚಟ್ಟ ಬೆಳಿಗ್ಗೆ ಬಿಡ್ತೀನಿ. ಮತ್ತೆ ದೊಡ್ಡ ಬೂತ್ ಆಗಿಬಿಟ್ರೆ ನಮ್ದು ಎಲ್ಲ ಪಿ ಡಿ ಒಗಳು. ಪಂಚಾಯತಿ ಮೆಂಬರ್ಗಳು ಹಂಗೆ ಮಾಡ್ತೀರಿ. ನಿಮ್ಮ ಜವಾಬ್ದಾರಿ ಗೊತ್ತಿಲ್ಲ, ಕೆಲಸ ಮಾಡಿಸ್ಕೊಳ್ಳೋದು ಗೊತ್ತಿಲ್ಲ. ಈಗ ನಮಗೆ ನಾನು ಮಂತ್ರಿ ಅದನ್ರಿ, ಮಂತ್ರಿಗಿಂತ ಹೆಚ್ಚು ಕೆಲಸ ಮಾಡಿಸ್ಕೊತೀನಿ ನಾನು. ಹಾಂ, ಮತ್ತು ನೀವು ಹಂಗೆ ಪಂಚಾಯತ್ ಮೆಂಬರ್ಗಳು ನಿಮ್ಮದು ಕೆಲಸ ತೊಗೋಬೇಕ್ರಿ. ಏನೂ ಅರ್ಥ ಇಲ್ಲ. ಹೋಗಿ ಮೀಟಿಂಗ್ ಹೋಗಿ 1 ಕಪ್ ಚಹಾ 2 ಬಿಸ್ಕಿಟ್ ತಿಂದು ಬಂದುಬಿಡ್ತೀರಿ. ಪಂಚಾಯತಿ ಪಿ ಡಿ ಒ ಅಂದ್ರೆ ನಿಮ್ಮ ಕೈ ಒಳಗಿನ ನೌಕರದಾರಕ್ಕೆ, ನಿಮ್ಮ ಸಾಹೇಬ್ರಲ್ಲವರು ತಿಳ್ಕೊರಿ. ಈಗ ಆಕೆ ಮುಂದೆ ನಿಲ್ಸ್ಕೊಂಡು ಹೇಳಕತ್ತೀನಿ, ನಿಮ್ಮ ಸಾಹೇಬ್ ತಾಲೂಕಿ. ನೀವೇನು ಪಂಚಾಯತಿ ನಿರ್ಣಯ ಮಾಡ್ತೀರಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಕರ್ತವ್ಯ ಅವ್ರದ್ದು. ಹೆಚ್ಚಿನ ಏನು ಕಾರವಾರ ಮಾಡುವಂಗಿಲ್ಲ. ಮತ್ತು ಪಂಚಾಯತಿ ಆಸ್ತಿನೇ ಇದರೊಳಗಿಲ್ಲ ಅಂತ ಉತ್ತರ. ನಿಮ್ಮ ಪಿ ಡಿ ಒಗಳು ಎಲ್ಲಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲಿ ಯಾವ ಮಾಡ್ತಾ ಇಲ್ಲ. ಈಗ ನಾನು ಇದು ನರೇಂದ್ರವಾಗಿದ್ದೀನಿ. ಆ ಪಿ ಡಿ ಒ ನಾ 3 ಗಂಟೆಗೆ ಬರೋತಿ, ಈಗ 5 ನಿಮಿಷ ಆಯ್ತು ನೋಡಿ ಬಂದು.
ಆಫೀಸೊಳಗೆ ಅರ್ಧ ತಾಸು ಲೇಟ್ ಮಾಡಿದ್ದೆ ಇಲ್ಲಿ ನನಗೆ ಏನೂ ಕೆಲಸ ಇಲ್ಲ. ಟೇಕ್ ಡಿಸಿಪ್ಲಿನ್ ಆ್ಯಕ್ಷನ್ ಬದ್ನೂರು ಅಂತ ನೋಡಿ. ನೀವು ಹಿಂಗೆ ಸಡ್ದು ಬಿಟ್ರೆ ಮತ್ತೆ ನಿಮ್ಮನ್ನು ನಾವು ಲೆಫ್ಟ್ ರೈಟ್ ಹೋಗ್ಬೇಕಂತೇನು ಮೀಟಿಂಗ್ ನೋಡಿ. ನೀವು ನೋಡಬಹುದು ಜಿಲ್ಲಾದವರು 4 ಮಂದಿ ಸಸ್ಪೆಂಡ್ ಮಾಡಿ ನೀವು ಹಿಂಗೆ ಕೂತ್ರೆ ಉಪಯೋಗ ಆಗೋದಿಲ್ಲ. ಅದು ಯಾವಾಗ ಬಿಸಿ ಮುಡ್ತೈತಿ. ನರೇಗಾದ ಕೆಲಸ ಎಲ್ಲಿ ಮಾಡ್ತಾ ಇಲ್ಲ. ಏನು ಕೇಳ ನಿಮ್ಮ ಹೆಸರು ಹೇಳ್ತಾರೆ. ಜಿಲ್ಲಾ ಪಂಚಾಯತ್ ಸಿಇಒ ನಾವು ಪರ್ಮಿಷನ್ ಕೊಟ್ಟಿಲ್ಲ, ಪರವಾನಗಿ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಏನು ಹೇಳಿದ್ರು ಯಾವ್ದು ಕರೆ ಯಾವ ಸುಳ್ಳು ಅಂತೇಳಿ. ಯಾಕೆ ನಿಮ್ಮ ಹೆಸರು ಯಾಕೆ ಹೇಳ್ತಾರೆ ಅವ್ರು? ತೋರಿ ನೀವು ಒಳ್ಳೆಯದಿಲ್ಲ. ಒಂದು ಕೆಲಸ ಮಾಡಿರಿ. ಒಟ್ಟು ಪಿ ಡಿ ಒಗಳು ನಮ್ಮ ಬೀಗಿ ಕ್ಷೇತ್ರ ಪಿ ಡಿ ಒಗಳು ಮೀಟಿಂಗ್ ಕರ್ರಿ. ನಾನು ಬರ್ತೀನಿ ಮೀಟಿಂಗ್ಗೆ. ಹಾಂ, ನಾಳೆ ದಿನ ಅವರೊಳಗೆ ಕರೀರಿ. ನಾಳೆ ಸಾಯಂಕಾಲ ರಾತ್ರಿ ಟ್ರೈನಿಗೆ ಬೆಂಗಳೂರು ಹೋಗ್ತೇನೆ. ನೀವು ನಾಳೆ ಕರೀರಿ. 2 ಗಂಟೆಗೆ 3 ಗಂಟೆಗೆ ಕರೀರಿ. 3 ಗಂಟೆ ಏನು 3 ಗಂಟೆ ಕರಿ. ಎಲ್ಲ ಪಿ ಡಿ ಒಗಳನ್ನ ಕರಿ. ಒಂದು ಊರಾಗರ ಪಿ ಡಿ ಒಗಳು ಕೆಲಸ ಚಾಲು ಮಾಡಿ ಹೇಳ್ರಿ. ನೋಡು ಎಲ್ಲಿ ಇಲ್ಲ ನೋಡಿರಿ. ಅಂಗನವಾಡಿ ಕಟ್ಟಡ ಮಾಡಕ್ಕೆ ಬರ್ತೈತಿಲ್ಲ ಸಾಹೇಬ್ರೆ. ಶಾಲಾ ಕಟ್ಟಡ ಮಾಡಕ್ಕೆ ಬರ್ತೈತಿ. ಸಿಸಿ ರಸ್ತೆ ಮಾಡಕ್ಕೆ ಬರ್ತೈತಿ. ಗಟ್ರ ಮಾಡಕ್ಕೆ ಬರ್ತೈತಿ. ಮತ್ತು ಸಮುದಾಯ ಭವನ ಮಾಡಕ್ಕೆ ಬರ್ತೈತಿ. ಹೊಲಕ್ಕೆ ಹೋಗು ರಸ್ತೆ ಮಾಡಕ್ಕೆ ಬರ್ತೈತಿ. ಪಂಚಾಯತ್ ನರೇಗಾದಾಗ ಅದಾವಲ್ರಿ ಅವೆಲ್ಲ. ಅದನ್ನ ಏನು ಹಚ್ತಾರೋ ಕೆಲಸ ಮಾಡಕ್ಕೆ ಹಚ್ತೀರಿ ನೀವು. ಇದನ್ನು ನೀವು ನಮ್ಗೆ ಸಾಲಿ ಕಲ್ಸಕತ್ತಿದ್ರಿ. ಏನು ಮಾಡಲಿ ನಾನು ಎಲ್ಲ ಗೊತ್ತೈತಿ ನನಗೆ. ಕೇಳ್ರಿ. ಕೆಲಸ ಮಾಡ್ಬೇಕಂದ್ರೆ ಅದಕ್ಕೇನು ಹೊರಗಡೆ ಹಾದಿ ಅದಾವೆ. ನಾಳೆ ಕರೀರಿ, ನಾನೆಲ್ಲ ಹೇಳ್ತೀನಿ. ಕರೀರಿ. ನಾಳೆ 3 ಗಂಟೆಗೆ ಮೀಟಿಂಗ್ ಕರೆದು ಬಿಡ್ರಿ. ಈಕೆ ನೋಡ್ರಿ ಒಂದು ನೋಟಿಸ್ ಕೊಡ್ರಿ. ಬದ್ನೂರು ಈಕೆಗೆ ಪಿ ಡಿ ಒ 3 ಗಂಟೆಗೆ ನಾ ಬಂದೀನಿ. 5 ಗಂಟೆಗೆ ಬರ್ತಾಳೆ ಒದ್ದಾಡ್ಕೊತಾರೆ. ಮತ್ತು ಊರೊಳಗೆ ಒಂದು ಗಟ್ರ ಸ್ವಚ್ಛ ಮಾಡಿಲ್ಲ. 3 ತಿಂಗಳ ಹೇಳಕ್ಕೆ ಗಮ್ಮತ್ತು ನಾರಾಕತ್ತೈತೆ. ಅಲ್ಲಿ ಒಂದು ಗಟ್ರ ಏನು ಮಾಡ್ತಾರೆ ಇವರು. ಎಷ್ಟು ದಿವಸ ಮಾಡ್ತೀವಿ ಗಟ್ರ ಎಷ್ಟು ಸ್ವಚ್ಛ ಮಾಡ್ತೀವಿ? ಎಷ್ಟು ದಿವಸ ಏನು ಕಾರಣ ಹೇಳ್ಬೇಡ. ನೀವು 1 ವಾರ ಎದಕ್ಕೆ ಬೇಕು ಗಟ್ರ ಸ್ವಚ್ಛ ಮಾಡಕ್ಕೆ? ಏನು ಪ್ರಾಬ್ಲಮ್? ಅವ್ರು ನಿಮ್ಗೆ ದಾರಿ ತೋರಿಸ್ತಾರ. ನಾಳೆ ಕರೆದು ಬಿಡಿ ಸರ್. ಕರೆದಾರ ನಿಮ್ದು ಕಷ್ಟ ಕಚ್ಚೀನಿ. ಹಾಂ, ಅಲ್ಲಿ ನೋಡಿ ನಿಮ್ಮನ್ನ ಬರೋಬ್ಬರಿ ಚಟ್ಟ ಬೆಳಿಗ್ಗೆ ಬಿಡ್ತೀನಿ ನೋಡಿ. ದೊಡ್ಡ ಬೂತ್ ಆಗಿಬಿಟ್ರೆ ನಮ್ದು ಎಲ್ಲ ಪಿ ಡಿ ಒಗಳು. ಪಂಚಾಯತಿ ಮೆಂಬರ್ಗಳು ಹಂಗೆ ಮಾಡ್ತೀರಿ. ನಿಮ್ಮ ಜವಾಬ್ದಾರಿ ಗೊತ್ತಿಲ್ಲ, ಕೆಲಸ ಮಾಡಿಸ್ಕೊಳ್ಳೋದು ಗೊತ್ತಿಲ್ಲ. ಈಗ ನಮಗೆ ನಾನು ಮಂತ್ರಿ ಅದನ್ರಿ, ಮಂತ್ರಿಗಿಂತ ಹೆಚ್ಚು ಕೆಲಸ ಮಾಡಿಸ್ಕೋತೀನಿ ನಾನು. ಹಾಂ, ಮತ್ತು ನೀವು ಹಂಗೆ ಪಂಚಾಯತ್ ಮೆಂಬರ್ಗಳು ನಿಮ್ಮದು ಕೆಲಸ ತೊಗೋಬೇಕ್ರಿ. ಏನೂ ಅರ್ಥ ಇಲ್ಲ. ಹೋಗಿ ಮೀಟಿಂಗ್ ಹೋಗಿ 1 ಕಪ್ ಚಹಾ 2 ಬಿಸ್ಕಿಟ್ ತಿಂದು ಬಂದುಬಿಡ್ತೀರಿ. ಪಂಚಾಯತಿ ಪಿ ಡಿ ಒ ಅಂದ್ರೆ ನಿಮ್ಮ ಕೈ ಒಳಗಿನ ನೌಕರದಾರಕ್ಕೆ, ನಿಮ್ಮ ಸಾಹೇಬ್ರಲ್ಲ ಅವರು. ತಿಳ್ಕೊರಿ. ಈಗ ಯಾಕೆ ಮುಂದಿನ ಹೇಳಕತ್ತೀನಿ. ನಿಮ್ಮ ಸಾಹೇಬ್ ತಾಲೂಕಿ ನೀವೇನು ಪಂಚಾಯತಿ ನಿರ್ಣಯ ಮಾಡ್ತೀರಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಕರ್ತವ್ಯ ಅವ್ರದ್ದು. ಹೆಚ್ಚಿನ ಏನು ಕಾರವಾರ ಮಾಡುವಂಗಿಲ್ಲ. ಮತ್ತು ಪಂಚಾಯತಿ ಆಸ್ತಿನ ಇದರೊಳಗಿಲ್ಲ ಅಂತ ಉತ್ತರ.